Hello all, welcome to Nijay Academy. So ನಾವು ಒಂದು ಹೊಸ ಇನಿಷಿಯೇಟಿವ್ ಅನ್ನು ತೊಗೊಂಬಂದಿದ್ದೀವಿ. So this is Science and Tech, okay? And every week we will be having a video on Science and Tech pertaining to that particular week. ಆ ವೀಕಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಸೈನ್ಸ್ ಆ್ಯಂಡ್ ಟೆಕ್ ಒಳಗಡೆ ಅದ್ರ ಮೇಲೆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಇನ್ಮೇಲೆ ನಾನು ಸ್ವಲ್ಪ ಪ್ರಾಪರಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಎ ಕಂಟಿನ್ಯೂಸ್ ಥಿಂಗ್ ಫ್ರಮ್ ನೌ ಆನ್ವರ್ಡ್ಸ್. ಓಕೆ, ಸೊ ಐ ನೋ ನಿಮ್ಮದು NCERT ಶಾರ್ಟ್ಸ್ ಸ್ವಲ್ಪ ಡಿಲೇ ಆಗ್ತಾ ಇದೆ. ಎಸ್, ಐ ಆಮ್ ಕಮಿಂಗ್ ಔಟ್ ವಿತ್ ಅ ವಿಡಿಯೋ ಆ್ಯಂಡ್ ಐ ಹ್ಯಾವ್ ಮೇಡ್ ಅ ಟೈಮ್ ಟೇಬಲ್. ಓಕೆ, ಆ್ಯಂಡ್ ಎವ್ರಿ ವೀಕ್ ಆನ್ ದಟ್ ಪರ್ಟಿಕ್ಯುಲರ್ ಡೇ ಯು ವಿಲ್ ಬಿ ಗೆಟಿಂಗ್ ಅ ಪರ್ಟಿಕ್ಯುಲರ್ ವಿಡಿಯೋ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಇದೆ, ಪ್ಲೀಸ್ ಬೇರ್ ವಿತ್ ಮೀ. ಓಕೆ, ಅದು ಬಿಟ್ಟರೆ ದಿಸ್ ಸೈನ್ಸ್ ಆ್ಯಂಡ್ ಟೆಕ್ ಸೀರೀಸ್ ದಿಸ್ ವಿಲ್ ಬಿ ವೆರಿ ಡೈರೆಕ್ಟ್. ಓಕೆ, ವಿಲ್ ಬಿ ಡೈರೆಕ್ಟ್ಲಿ ಹಿಟಿಂಗ್ ದಿ ಪಾಯಿಂಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಎಕ್ಸಾಮಿಗೆ ಏನೇನು ಬೇಕೋ ಅದನ್ನಷ್ಟೇ ನೋಡೋದು, ಅನ್ನೆಸೆಸರಿ ಪಾಯಿಂಟ್ಸನ್ನೆಲ್ಲ ಡಿಸ್ಕಸ್ ಮಾಡೋದು ಬೇಡ ಅಂತ. ಡೈರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ವಿಲ್ ಮೂವ್ ಫಾರ್ವರ್ಡ್. ಓಕೆ, ಸೊ ಫಸ್ಟು ಇವತ್ತಿನ ಟಾಪಿಕ್ಕು ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ದಿ 3 parent ಬೇಬಿ. ಓಕೆ, ಇಟ್ ಈಸ್ ಆಲ್ಸೋ ನೋನ್ ಆಸ್ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ. ಏನಂತ ಕರಿತೀವಿ? ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರಿತೀವಿ. ಯಾಕೆ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ ಕರಿತೀವಿ? ಲೆಟ್ ಅಸ್ ಸಿ. ಫಸ್ಟು ಇದು ಯಾಕೆ ನ್ಯೂಸಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವೈ ವಾಸ್ ಇಟ್ ಇನ್ ನ್ಯೂಸ್? ಓಕೆ, 8 babies born with DNA from 3 people in UK. Okay, here UK is not Uttarakhand, okay, or Uttara Karnataka. Here UK is United Kingdom. Okay, so 8 babies, how are they born? They are born with DNA of 3 people. Okay, 3 ಜನರ DNA ಅನ್ನ ಮಿಕ್ಸ್ ಮಾಡಿ ಡೆವಲಪ್ ಮಾಡಿರೋಂಥ ಒಂದು ಚೈಲ್ಡ್ ಡೆವಲಪ್ ಆಗಿದೆ ಇಲ್ಲಿ. ಓಕೆ, ಒಂದು ಬೇಬಿ ಡೆವಲಪ್ ಆಗಿದೆ. ಸೊ ಆರ್ ಡಿಸೈನರ್ ಬೇಬೀಸ್ ಅ ಬ್ರೇಕ್ ಥ್ರೂ ಆರ್ ಅ ರಿಸ್ಕ್? ದಿಸ್ ಯು ಹ್ಯಾವ್ ಟು ಆನ್ಸರ್. ಓಕೆ, ಈಸ್ ದಿಸ್ ರಿಕ್ವೈರ್ಡ್ ಫಾರ್ ಅಸ್ ಆರ್ ಈಸ್ ದಿಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ದಿ ಫ್ಯೂಚರ್ ಜನರೇಷನ್ಸ್? Please do let me know. Okay, this entire topic falls under the framework of biotechnology. Okay, it is a part of biotechnology, so please do remember to read it within biotechnology itself. Okay, next ಇದ್ರೊಳಗಡೆ ನೆಕ್ಸ್ಟ್ ಕ್ವಶನ್, ಆರ್ ಡಿಸೈನರ್ ಬೇಬೀಸ್ ಅ ಬ್ರೇಕ್ ಥ್ರೂ ಆರ್ ಅ ರಿಸ್ಕ್? ಇದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗಡೆ ನನಗೆ ಹೇಳಿ, ವೆದರ್ ಇಟ್ ಈಸ್ ನೀಡೆಡ್ ಆರ್ ವೆದರ್ ಇಟ್ ಈಸ್ ಅ ರಿಸ್ಕ್ ಫ್ಯಾಕ್ಟರ್. ಓಕೆ, ಮೂವಿಂಗ್ ಅಹೆಡ್, ವಾಟ್ ಈಸ್ ಅ 3 parent ಬೇಬಿ? ಏನಿದಂದ್ರೆ, ಸೊ ಈ 3 parent ಬೇಬಿ ಈಸ್ ಅ ಚೈಲ್ಡ್ ವಿಚ್ ಈಸ್ ಬಾರ್ನ್ ವಿತ್ ದಿ DNA ಆಫ್ 3 individuals. 3 ಜನ ಇಂಡಿವಿಜುವಲ್ಸ್ ಅದು DNA ಯೂಸ್ ಮಾಡಿಕೊಂಡು ಡೆವಲಪ್ ಮಾಡಿರುವಂಥ ಒಂದು ಚೈಲ್ಡ್ ಅದು. ಯಾರ್ಯಾರ್ದು? ಒಂದು ನ್ಯೂಕ್ಲಿಯರ್ DNA ಆಫ್ ದಿ ಮದರ್, ನೆಕ್ಸ್ಟು ನ್ಯೂಕ್ಲಿಯರ್ DNA ಆಫ್ ದಿ ಫಾದರ್, ಆ್ಯಂಡ್ ಥರ್ಡ್ ಈಸ್ ದಿ ಮೈಟೋಕಾಂಡ್ರಿಯಲ್ DNA ಆಫ್ ದಿ ಡೋನರ್. ನೆನ್ಪಿಟ್ಕೊಳ್ಳಿ, ಇದರೊಳಗಡೆ 2 ನ್ಯೂಕ್ಲಿಯರ್ DNA, ಒಂದು ಮೈಟೋಕಾಂಡ್ರಿಯಲ್ DNA ಬರುತ್ತೆ. ಇಸ್ ಇಟ್ ಕ್ಲಿಯರ್? ಯಾಕೆ ನ್ಯೂಕ್ಲಿಯರ್ DNA? ಫಾರ್ ಎಕ್ಸಾಂಪಲ್, ಒಂದು ಝೈಗೋಟ್ ಫಾರ್ಮೇಷನ್ ಆಗಬೇಕು ಅಂತ ಅಂದರೆ ದೇರ್ ಶುಡ್ ಬಿ ಅನ್ ಎಗ್ ಆ್ಯಂಡ್ ದೇರ್ ಶುಡ್ ಬಿ ಎ ಸ್ಪರ್ಮ್. ಇವೆರಡು ಫ್ಯೂಸ್ ಆದಾಗ ಮಾತ್ರ ಒಂದು ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಓಕೆ, ಸೊ ಈಗ ಏನಾಗ್ತಾ ಇದೆ, ನಿಮ್ಮ ಎಗ್ ಕಡೆಯಿಂದ 23 ಕ್ರೋಮೋಸೋಮ್ಸು, ನಿಮ್ಮ ಸ್ಪರ್ಮ್ ಕಡೆಯಿಂದ 23 ಕ್ರೋಮೋಸೋಮ್ಸು, ಟೋಟಲ್ ಕ್ರೋಮೋಸೋಮ್ ಸೆಟ್ ಎಷ್ಟು? 46 ಕ್ರೋಮೋಸೋಮ್ಸು. ದಟ್ ಮೀನ್ಸ್ 23 ಪೇರ್ಸ್. ಎಸ್ ಆರ್ ನೋ? ಸೊ ಈ 23 ಪೇರ್ಸಿಂದ ಏನಾಗುತ್ತೆ, ನಮ್ಮದು DNA ಫಾರ್ಮೇಷನ್ ಆಗುತ್ತೆ. ಬೇಸಿಕಲಿ ನಮ್ದೇನು ಜೆನೆಟಿಕ್ ಟ್ರೇಟ್ಸ್ ಅಲ್ಲ, ಈ 23 ಕ್ರೋಮೋಸೋಮ್ಸಿಗೆ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಹೀಗಿರುವಾಗ ನಮ್ಮ ಬಾಡಿ ಒಳಗಡೆ ಮತ್ತೊಂದು DNA ಕೂಡ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಮೈಟೋಕಾಂಡ್ರಿಯಲ್ DNA. ಓಕೆ, ಈ ಮೈಟೋಕಾಂಡ್ರಿಯಲ್ DNA ಎಲ್ಲಿ ಸಿಗುತ್ತೆ? ನಮಗೆ ಮೈಟೋಕಾಂಡ್ರಿಯಾ ಒಳಗಡೆನೆ ಸಿಗುತ್ತೆ. ಇದರ ಡಿಫ್ರೆನ್ಸ್ ಏನು? ಇದನ್ನ ನಾವು ಮುಂದೆ ನೋಡೋಣ. ಸದ್ಯಕ್ಕೆ ಇಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಬಾಡಿ ಒಳಗಡೆ 2 ಥರದ DNA ಇರುತ್ತೆ. ಒಂದು ನ್ಯೂಕ್ಲಿಯರ್ DNA ದಟ್ ಈಸ್ ಇನ್ ದಿ ನ್ಯೂಕ್ಲಿಯಸ್, ಇನ್ನೊಂದು ಮೈಟೋಕಾಂಡ್ರಿಯಲ್ DNA. ಓಕೆ, ಈ ಪ್ರೊಸೀಜರ್ ಮಾಡೋಕೆ ನಾವು 3 ಥರದ DNA ಯೂಸ್ ಮಾಡ್ತಾ ಇದ್ದೀವಿ. 2 ನ್ಯೂಕ್ಲಿಯರ್ DNA, ಒಂದು ಫಾದರದ್ದು, ಇನ್ನೊಂದು ಮದರದ್ದು. ಥರ್ಡ್ ಏನಿದೆ ಅಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಮೈಟೋಕಾಂಡ್ರಿಯಲ್ DNA. ಇದು ಯಾರ್ದು? ದಿಸ್ ಈಸ್ ಫ್ರಮ್ ದಿ ಡೋನರ್. ಓಕೆ, ಯಾವ ಥರ ಏನು ಅಂತ ನಾವು ಮುಂದೆ ನೋಡೋಣ. ಸದ್ಯಕ್ಕೆ ಜಸ್ಟ್ ಕೋಪ್ ಅಪ್ ವಿತ್ ಮೀ. ಓಕೆ, ಸೊ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಏನಪ್ಪ? ನಾನು ಹೇಳಿದ್ನಲ್ಲ, 2 ಥರದ DNA ಇರುತ್ತೆ. ಒಂದು ನ್ಯೂಕ್ಲಿಯರ್ DNA ಅಂತ ಇರುತ್ತೆ, ಇನ್ನೊಂದು ಮೈಟೋಕಾಂಡ್ರಿಯಲ್ DNA ಅಂತ ಇರುತ್ತೆ. ಓಕೆ, ಈ ನ್ಯೂಕ್ಲಿಯರ್ DNA ಏನು 2 ಪೇರೆಂಟ್ಸ್ ಅಂತ ಹೇಳಿದೆ. ಮೈಟೋಕಾಂಡ್ರಿಯಲ್ DNA ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಅದರದ್ದೊಂದು ಸ್ಪೆಷಾಲಿಟಿ ಇದೆ. ಓಕೆ, ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇಟ್ ಓನ್ಲಿ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ದಿ ಮದರ್ ಸೈಡ್. ಓಕೆ, ಫಾರ್ ಎಕ್ಸಾಂಪಲ್, ನಿಮ್ದೇನು ನಾರ್ಮಲ್ DNA ಇರುತ್ತೆ ನಿಮ್ಮ ಬಾಡಿ ಒಳಗಡೆ, ಇಟ್ ಗೆಟ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಬೋತ್ ದಿ ಪೇರೆಂಟ್ಸ್, ದಟ್ ಈಸ್ ಫ್ರಮ್ ಯುವರ್ ಮದರ್ ಆಸ್ ವೆಲ್ ಆಸ್ ಯುವರ್ ಫಾದರ್. ಸೊ ಇಫ್ ಯು ಲುಕ್ ಎಟ್ ಯುವರ್ ಸೆಲ್ಫ್ ಇನ್ ದಿ ಮಿರರ್, ಯು ವಿಲ್ ಹ್ಯಾವ್ ಬೋತ್ ದಿ ಫೀಚರ್ಸ್ ಆರ್ ಟ್ರೇಟ್ಸ್ ಆಫ್ ಯುವರ್ ಫಾದರ್ ಆ್ಯಂಡ್ ಮದರ್ ಅಲ್ವಾ? ನೀವು ನೋಡೋಕ್ಕೆ ನಿಮ್ಮ ಫಾದರ್ ಥರನೂ ಕಾಣಿಸ್ತಾ ಇರ್ಬೋದು, ಮದರ್ ಥರನೂ ಕಾಣಿಸ್ತಾ ಇರ್ಬೋದು. ಓಕೆ, ಸೊ ಯು ಆರ್ ನಥಿಂಗ್ ಬಟ್ ಮಿಕ್ಸ್ಚರ್ ಆಫ್ ಬೋತ್ ಆಫ್ ದೋಸ್ ಪೀಪಲ್ ಅಲ್ವಾ? ಸೊ ಈ ನ್ಯೂಕ್ಲಿಯರ್ DNA ಏನಿರುತ್ತೆ, ಇಟ್ ಕಮ್ಸ್ ಫ್ರಮ್ ಬೋತ್ ದಿ ಪೇರೆಂಟ್ಸ್, ವೆರ್ ಆಸ್ ಯುವರ್ ಮೈಟೋಕಾಂಡ್ರಿಯಲ್ DNA ಕಮ್ಸ್ ಓನ್ಲಿ ಫ್ರಮ್ one parent, particularly the mother. Okay, so I hope this is clear. Now let us get into the difference between a nuclear DNA and the mitochondrial DNA. First, coming to the location of the DNA. Okay, in the case of nuclear DNA, it is in the nucleus. In the case of mitochondrial DNA, it is in the mitochondria. I have already told you this. Okay, coming to the structure ಯಾವ ಥರ ಇದೆ ಅಂತ ನೋಡೋಣ. ನಿಮ್ಮದು ನ್ಯೂಕ್ಲಿಯರ್ DNA ಏನಿರುತ್ತೆ, ದಟ್ ಈಸ್ ಲೀನಿಯರ್.
ಓಕೆ ಆ್ಯಂಡ್ ನಿಮ್ಮದು ಹೆಲಿಕ್ಸ್ ಸ್ಟ್ರಕ್ಚರು, ಓಕೆ ಕಾಯಿಲ್ಡ್ ಹೆಲಿಕ್ಸ್ ಸ್ಟ್ರಕ್ಚರ್ ಡಬಲ್ ಸ್ಟ್ಯಾಂಡರ್ಡ್. Okay, whereas your mitochondrial DNA, it is circular, though it is double stranded, but it is circular in nature. Okay, next coming to the inheritance part, in the nuclear DNA ಏನಿರುತ್ತೆ, it comes from both the parents, from the mother as well as the father. In the case of your mitochondrial DNA, it only comes from the mother. Okay, next quantity per cell. Okay, there is only one copy per nucleus in the case of your nuclear DNA, whereas in the case of your mitochondrial DNA, there are many copies, hundreds ಇರ್ಬೋದು, thousands ಇರ್ಬೋದು. Okay, so there are many copies. Next to what is the size? Okay, the number of base pairs are very very high in the case of nuclear DNA, okay, with respect to the mitochondrial DNA. That means ನಿಮ್ಮ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಒಳಗೆ ಇರುವಂಥ ಬೇಸ್ ಪೇರ್ಸ್ಗಿಂತ ಜಾಸ್ತಿ ಬೇಸ್ ಪೇರ್ಸ್ ಎಲ್ಲಿರುತ್ತೆ, ನಿಮ್ಮದು ನ್ಯೂಕ್ಲಿಯರ್ ಡಿ ಎನ್ ಎ ಒಳಗಿರುತ್ತೆ. ಓಕೆ, ನೆಕ್ಸ್ಟ್ ಜೀನ್ಸ್ ಎನ್ಕೋಡೆಡ್. ಸೊ ಬೇಸಿಕಲಿ ನಿಮ್ಮ ಬಾಡಿ ಒಳಗಡೆ ನೀವು ಏನೇನು ಟ್ರೇಟ್ಸನ್ನು ತೋರಿಸ್ತೀರಾ, ನಿಮ್ಮ ಸ್ಕಿನ್ ಕಲರ್ ಆಗಿರ್ಬೋದು, ನಿಮ್ಮ ಹೇರ್ ಕಲರ್ ಆಗಿರ್ಬೋದು, ಕಣ್ಣಿನ ಕಲರ್ ಆಗಿರ್ಬೋದು, ಸ್ಕಿನ್ ಕಲರು ಎಟ್ಸೆಟ್ರಾ ಎಟ್ಸೆಟ್ರಾ. ಓಕೆ, ವಾಟ್ ಎವರ್ ಆರ್ ದಿ ಟ್ರೇಟ್ಸ್, ಮೋಸ್ಟ್ ಆಫ್ ದಿ ಟ್ರೇಟ್ಸ್ ನೀವೇನು ತೋರಿಸ್ತಾ ಇದ್ದೀರಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಿ ನ್ಯೂಕ್ಲಿಯರ್ ಡಿ ಎನ್ ಎ. ಯಾಕೆ? ಬಿಕಾಸ್ ಆಫ್ ದಿ ಜೀನ್ಸ್ ಇಟ್ ಹ್ಯಾಸ್. ಮೋಸ್ಟ್ ಆಫ್ ದಿ ಜೀನ್ಸ್ ಇನ್ ದಿ ಬಾಡಿ ಆರ್ ಕವರ್ಡ್ ಇನ್ ದಿ ನ್ಯೂಕ್ಲಿಯರ್ ಡಿ ಎನ್ ಎ ಇಟ್ ಸೆಲ್ಫ್. ಓಕೆ, ವೇರಾಸ್ ಸೆಲ್ಯುಲರ್ ರೆಸ್ಪಿರೇಷನ್ ಪಾರ್ಟು, ಆಮೇಲೆ ATP ಪ್ರೊಡಕ್ಷನ್ ಪಾರ್ಟು ಇದೇನಿದೆ, ಇದು ಮಾತ್ರ ನಿಮ್ಮದು ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಒಳಗಡೆ ಕವರ್ ಆಗಿರುತ್ತೆ. ಇಸ್ ಇಟ್ ಕ್ಲಿಯರ್? ಆಮೇಲೆ ಮ್ಯೂಟೇಷನ್ ಆದಾಗ ನ್ಯೂಕ್ಲಿಯರ್ ಡಿ ಎನ್ ಎ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ, ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಮೇಲೆ ಇಂಪ್ಯಾಕ್ಟ್ ಏನಾಗುತ್ತೆ ಅಂತಂದರೆ, ನ್ಯೂಕ್ಲಿಯರ್ ಡಿ ಎನ್ ಎ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಯಿತು ಅಂತಂದರೆ ಇಟ್ ಮೈಟ್ ಕಾಸ್ ಕ್ಯಾನ್ಸರ್ಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದಿ ಬಾಡಿ. ಓಕೆ, ವೇರಾಸ್ ಇನ್ ದ ಕೇಸ್ ಆಫ್ ಯುವರ್ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಇಟ್ ಮೈಟ್ ಲೀಡ್ ಟು ಸಮ್ ಮೈಟೋಕಾಂಡ್ರಿಯಲ್ ಡಿಸೀಸಸ್. ಓಕೆ, ಸೊ ಹಾಗಾಗಿ ಇಂಪ್ಯಾಕ್ಟ್ ಚೇಂಜ್ ಆಗುತ್ತೆ ಇನ್ ದ ಕೇಸ್ ಆಫ್ ಯುವರ್ ನ್ಯೂಕ್ಲಿಯರ್ ಡಿ ಎನ್ ಎ ಆ್ಯಂಡ್ ಮೈಟೋಕಾಂಡ್ರಿಯಲ್ ಡಿ ಎನ್ ಎ. ನೆಕ್ಸ್ಟು ರೆಪ್ಲಿಕೇಶನನ್ನು ನೋಡಿದ್ರಿ ಅಂತ ಅಂದರೆ, ಯುವರ್ ನ್ಯೂಕ್ಲಿಯರ್ ಡಿ ಎನ್ ಎ ರೆಪ್ಲಿಕೇಟ್ಸ್ ಯೂಸಿಂಗ್ ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಓಕೆ, ಯು ಹ್ಯಾವ್ ಆಲ್ರೆಡಿ ಸೀನ್ ದಿಸ್. ಓಕೆ, ನೀವು ಜನರಲ್ ಸೈನ್ಸ್ ಒಳಗಡೆ ಓದಿರ್ತೀರ ಮೈಟೋಸಿಸ್ ಅಂದರೆ ಏನು, ಮಿಯೋಸಿಸ್ ಅಂದರೆ ಏನು ಅಂತ. ವೇರಾಸ್ ಇನ್ ದ ಕೇಸ್ ಆಫ್ ಯುವರ್ ಮೈಟೋಕಾಂಡ್ರಿಯಲ್ ಡಿ ಎನ್ ಎ, ಓಕೆ, ಇಟ್ ರೆಪ್ಲಿಕೇಟ್ಸ್ ಯೂಸಿಂಗ್ ಬೈನರಿ ಫ್ಯೂಷನ್, ಅ ಸಿಮಿಲರ್ ಫಾರ್ಮ್ ಆಫ್ ಪ್ರೊಸೆಸ್ ಸಿಮಿಲರ್ ಟು ಯುವರ್ ಬೈನರಿ ಫ್ಯೂಷನ್. ಓಕೆ, ಬ್ಯಾಕ್ಟೀರಿಯಾ ಒಳಗಡೆ ಕಂಡು ಬರುತ್ತೆ ಈ ಥರ ಡಿವಿಷನ್ನು. ಸೊ ಬೈನರಿ ಫ್ಯೂಷನ್ ಮೆಥಡಾಲಜಿಯನ್ನು ಯೂಸ್ ಮಾಡಿಕೊಂಡು ನಿಮ್ದು ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಸೊ ಮೂವಿಂಗ್ ಅಹೆಡ್, ವೈ ಇಸ್ ಇಟ್ ಡನ್? ಇದನ್ನು ಯಾಕೆ ಮಾಡಬೇಕು ಈ ಪ್ರೊಸೀಜರ್? ಓಕೆ, ದಟ್ ಈಸ್ ಯುವರ್ 3 ಪೇರೆಂಟ್ ಬೇಬಿ ಪ್ರೊಸೀಜರನ್ನು ಯಾಕೆ ಮಾಡಬೇಕು, ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿಯನ್ನು ಯಾಕೆ ಮಾಡಬೇಕು? ಸೊ ಸ್ವಲ್ಪ ಹೆಣ್ಣು ಮಕ್ಕಳಿಗೆ, ಓಕೆ, ಮೈಟೋಕಾಂಡ್ರಿಯಲ್ ಡಿಸೀಸಸ್ ಇರುತ್ತೆ, ಅವ್ರ ಮಕ್ಕಳಿಗೆ ಆ ಡಿಸೀಸ್ ಹೋಗಬಾರ್ದು ಅನ್ನೋ ಒಂದು ಕಾರಣದಿಂದ ಈ ಥೆರಪಿಯನ್ನು ಮಾಡಿಸ್ಕೋತಾರೆ. ಓಕೆ, ಸೊ ಈ ಥೆರಪಿ ಮಾಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಸಿಕಲಿ ಹುಟ್ಟೋ ಮಕ್ಕಳಿಗೆ ತಾಯಿಯಿಂದ ಬರುವಂಥ ರೋಗಗಳು ಕಡಿಮೆ ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಲೌಸ್ ಡಾಕ್ಟರ್ಸ್ ಟು ರಿಪ್ಲೇಸ್ ದಿ ಡಿಫೆಕ್ಟಿವ್ ಮೈಟೋಕಾಂಡ್ರಿಯಲ್ ಡಿ ಎನ್ ಎ, ಓಕೆ, ವಿತ್ ದಿ ಹೆಲ್ದಿ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಫ್ರಮ್ ಅ ಡೋನರ್ ವುಮನ್, ಪ್ರಿವೆಂಟಿಂಗ್ ದಿ ಇನ್ಹೆರಿಟೆನ್ಸ್ ಆಫ್ ಅ ಡಿಸೀಸ್. ಅದನ್ನೇ ಬರ್ತಿರೋದಲ್ಲಿ ನೀವು ಓದ್ತೀರಾ. ಓಕೆ, ಸೊ ಏನಾಗುತ್ತೆ, ಬೇಸಿಕಲಿ ಒಂದು ತಾಯಿಯಿಂದ ಮಗು ಹೋಗುವಂಥ ಯಾವುದಾದ್ರೂ ಒಂದು ರೋಗ ಇತ್ತಪ್ಪ, ಮೈಟೋಕಾಂಡ್ರಿಯಲ್ ರೋಗ ಇತ್ತು ಅಂತ ಇಟ್ಕೊಳ್ಳಿ, ಮೈಟೋಕಾಂಡ್ರಿಯಲ್ ಡಿ ಎನ್ ಎಯಿಂದ ಹೋಗುವಂಥ ರೋಗ ಇತ್ತು ಅಂತಂದರೆ ಅದು ಸ್ಟಾಪ್ ಆಗುತ್ತೆ, ಟ್ರಾನ್ಸ್ಫರ್ ಆಗಲ್ಲ. ಈಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟು ಇದನ್ನು ಮಾಡೋಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ಸು 2 ಥರದ್ದು ಟೆಕ್ನಿಕ್ಸ್ ಬರುತ್ತೆ. ಒಂದು ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್ ಅಂತ ಬರುತ್ತೆ, ಇನ್ನೊಂದು ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಅಂತ ಬರುತ್ತೆ. ಓಕೆ, ಸೊ ಈ ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್ ಏನಿದೆ, ಇಟ್ ಈಸ್ ಬಿಫೋರ್ ಫರ್ಟಿಲೈಸೇಷನ್. ನಾವು ವಾಟ್ ಈಸ್ ಫರ್ಟಿಲೈಸೇಷನ್? ನಾನು ಫಸ್ಟಿಗೆ ಹೇಳಿದ್ನಲ್ಲ, ದಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ಫರ್ಟಿಲೈಸೇಷನ್. ಓಕೆ, ಸೊ ಈ ಮೇಲ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಫರ್ಟಿಲೈಸೇಷನ್ ಆಗೋಕ್ಕಿಂತ ಮುಂಚೆ ಮಾಡುವಂಥ ಪ್ರೊಸೀಜರ್ ಯಾವುದು? ಇಟ್ ಈಸ್ ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್. ಈಗ ಇವೆರಡು ಮಿಕ್ಸ್ ಆಗಿ ಒಂದು ಝೈಗೋಟ್ ಫಾರ್ಮೇಷನ್ ಆದಮೇಲೆ ಮಾಡುವಂಥ ಪ್ರೊಸೀಜರ್ ಯಾವುದು? ದಟ್ ಈಸ್ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್. ಲೆಟ್ ಅಸ್ ಗೆಟ್ ಇನ್ ಟು ದಿ ಡೀಟೇಲ್ ಆಫ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಫಸ್ಟು ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್. ಈ ಮೆಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್ ಅಂದರೆ ಏನು? ಇದರೊಳಗಡೆ ಒಂದು ಮೇನ್ ಪೇರೆಂಟ್ ವುಮನ್ ಇದ್ದಾಳೆ, ಇನ್ನೊಂದು ಡೋನರ್ ವುಮನ್ ಇರ್ತಾಳೆ. ಓಕೆ, ನಾವೇನು ಮಾಡ್ತೀವಿ ಅಂತಂದರೆ, ಪೇರೆಂಟ್ ವುಮನಿಂದ ಎಗ್ಗನ್ನು ಪ್ರೊಕ್ಯೂರ್ ಮಾಡ್ಕೋತೀವಿ, ವಿಚ್ ಈಸ್ ಫಾಲ್ಟಿ ಇನ್ ನೇಚರ್, ಮೈಟೋಕಾಂಡ್ರಿಯಲ್ ಡಿಸೀಸ್ ಇದೆ ಅದರೊಳಗಡೆ. ಓಕೆ, ಸೊ ಅದರಿಂದ ನಾವೇನು ಮಾಡ್ತೀವಿ, ನಾರ್ಮಲ್ ಎಗ್ಗನ್ನು ತೊಗೋತೀವಿ. ಡೋನರ್ ವುಮನ್ ಕಡೆಯಿಂದ ಕೂಡ ಒಂದು ಎಗ್ಗನ್ನು ತೊಗೋತೀವಿ. ಈಗ ಇದು ಫಾಲ್ಟಿ ಎಗ್ ಇರುತ್ತಲ್ಲ, ಇದರೊಳಗಡೆಯಿಂದ ನಾವು ನ್ಯೂಕ್ಲಿಯಸ್ಸನ್ನು ತೊಗೊಂಡು, ಓಕೆ, ನೆನ್ಪಿಟ್ಕೊಳ್ಳಿ, ಇದರೊಳಗಡೆ ಫಾಲ್ಟಿ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಇದೆ, ನ್ಯೂಕ್ಲಿಯರ್ ಡಿ ಎನ್ ಎ ಇಟ್ ಈಸ್ ಇಂಟ್ಯಾಕ್ಟ್. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ಈ ಎಗ್ ಒಳಗಡೆ ಇರುವಂತಹ ಮೈಟೋಕಾಂಡ್ರಿಯಲ್ ಡಿ ಎನ್ ಎನ ಬಿಟ್ಟು ನ್ಯೂಕ್ಲಿಯರ್ ಡಿ ಎನ್ ಎ ಏನಿರುತ್ತೆ ಅದನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೋತಾ ಇದ್ದೀವಿ. ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ನ್ಯೂಕ್ಲಿಯರ್ ಡಿ ಎನ್ ಎನ ನಾವು ಈ ಎಗ್ ಒಳಗಡೆ ಆಲ್ರೆಡಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದನ್ನು ತೆಗೆದು ಹೊರಗೆ ಹಾಕಿ ಇಲ್ಲಿ ಸಪ್ರೇಟಾಗಿ ತೊಗೊಂಡಿರುವಂತಹ ಮದರ್ದು, ಓಕೆ, ನ್ಯೂಕ್ಲಿಯರ್ ಡಿ ಎನ್ ಎನ ಈ ಎಗ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರೊಳಗೆ ಏನಾಗುತ್ತೆ, ಇವಾಗ ಹೊಸದಾಗಿ ಡೆವಲಪ್ ಆಗಿರುವಂಥ ಒಂದು ಎಗ್ ಒಳಗಡೆ ಮದರದ್ದು ನ್ಯೂಕ್ಲಿಯಸ್ ಇದೆ, ಬಟ್ ಮೈಟೋಕಾಂಡ್ರಿಯಲ್ ಡಿ ಎನ್ ಎ ಯಾರ್ದಿದೆ? ಡೋನರ್ ವುಮನದ್ದಿದೆ.
ಓಕೆ, ಇದಕ್ಕೀಗ ನಾನು ಫರ್ಟಿಲೈಸೇಷನನ್ನು ಮಾಡಿಸಿದೆ ಯೂಸಿಂಗ್ ಸ್ಪರ್ಮ್ ಅಂತ ಅಂದ್ಕೊಳ್ಳಿ, ಆವಾಗ ನನಗೆ ಒಂದು ಹೆಲ್ದಿ ಬೇಬಿ ಸಿಗುತ್ತೆ. ಇಸ್ ಇಟ್ ಕ್ಲಿಯರ್? ದಿಸ್ ಈಸ್ ಕಾಲ್ಡ್ ಆಸ್ ಯುವರ್ ಮ್ಯಾಟರ್ನಲ್ ಸ್ಪಿಂಡಲ್ ಟ್ರಾನ್ಸ್ಫರ್. Is it clear? So, what is the resulting egg having? Okay, it has a nuclear DNA from the mother, mitochondrial DNA from the donor woman. Okay, and the egg is fertilized with the father's sperm, and at the end, the embryo is free from mitochondrial disease. Okay, as you can see, at the end, the embryo is free from mitochondrial disease. Okay, so let us move ahead. ಸೊ ಈ ಡಯಾಗ್ರಾಮಲ್ಲಿ ನೀವು ನೋಡ್ತಾ ಇರ್ಬೋದು, ಮದರು ಅವ್ರದ್ದು ಸೆಲ್ಲು, ಡೋನರು ಅವ್ರದ್ದು ಸೆಲ್ಲು. ಓಕೆ, ಇದರೊಳಗಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ, ಇದರೊಳಗಡೆಯಿಂದ ನ್ಯೂಕ್ಲಿಯಸನ್ನು ಹೊರಗಡೆ ತೆಗಿತಾ ಇದ್ದೀವಿ, ದಟ್ ಈಸ್ ಫ್ರಮ್ ದಿ ಮದರ್. ಓಕೆ, ಇದರೊಳಗಡೆ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಆಲ್ರೆಡಿ ನ್ಯೂಕ್ಲಿಯಸ್ ಇದೆ, ಬಟ್ ಅದನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ಖಾಲಿಯಾಗಿದೆ ನೋಡಿ, ಇಲ್ಲಿ ಈ ನ್ಯೂಕ್ಲಿಯಸ್ ಕಾಣಿಸ್ಬೇಕಿತ್ತು, ಬಟ್ ಕಾಣಿಸ್ತಾ ಇಲ್ಲ. ಎಸ್ ಅವ್ರನು. ಸೊ ನಾವೇನು ಮಾಡ್ತಾ ಇದ್ದೀವಿ, ಡೋನರ್ ಒಳಗಡೆ ಇರುವಂಥ ನ್ಯೂಕ್ಲಿಯಸನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದೀವಿ. ಸೊ ಈ ಮದರಿಂದ ತಗೊಂಡಿರುವಂಥ ನ್ಯೂಕ್ಲಿಯಸನ್ನು ಈ ಡೋನರ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿದಾಗ ವಿ ಗೆಟ್ ಅ ಹೆಲ್ದಿ ಎಗ್. ಓಕೆ, ಸೊ ಈ ಎಗ್ಗದ ಸ್ಪೆಷಾಲಿಟಿ ಏನು, ಇದರೊಳಗಡೆ ಇರುವಂಥ ನ್ಯೂಕ್ಲಿಯರ್ DNA ಯಾರ್ದು, ಇಟ್ ಇಸ್ ಫ್ರಮ್ ದಿ ಮದರ್. ಇದರೊಳಗಡೆ ಇರುವಂಥ ಮೈಟೋಕಾಂಡ್ರಿಯಲ್ DNA ಯಾರ್ದು, ಇಟ್ ಇಸ್ ಫ್ರಮ್ ದಿ ಡೋನರ್. ಓಕೆ, ಆ್ಯಂಡ್ ಫರ್ಟಿಲೈಸೇಷನ್ ಆದಮೇಲೆ ಯು ವಿಲ್ ಗೆಟ್ ಅ ಹೆಲ್ದಿ ಚೈಲ್ಡ್. ಓಕೆ, ಸೊ ದಿಸ್ ಈಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಹೇಳೋಕೆ ಸಿಂಪಲ್ಲು, IVF ಮಾಡುವಾಗ ತುಂಬ ಕಷ್ಟ. ರೈಟ್, ನೆಕ್ಸ್ಟ್ ಈಸ್ ಯುವರ್ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್. ಓಕೆ, ಸೊ ಪ್ರೋ ನ್ಯೂಕ್ಲಿಯರ್ ಟ್ರಾನ್ಸ್ಫರ್ ಒಳಗಡೆ ಏನಾಗುತ್ತೆ ನೋಡಿ, ಮದರು ಮತ್ತು ಡೋನರ್ ಇಬ್ಬರು ಇದ್ದಾರೆ. ಓಕೆ, ಸೊ ಈಗ ನಾವೇನು ಮಾಡ್ತೀವಿ ಅಂತಂದರೆ ಇಬ್ಬರಿಗೂ ಫರ್ಟಿಲೈಸೇಷನ್ ಮಾಡೋಕೆ ಬಿಟ್ಬಿಡ್ತೀವಿ. ಎರಡು ಎಗ್ಗಿಗೆ, ಇವ್ರ ಕಡೆಯಿಂದ ಬರುವಂಥ ಎಗ್ಗಿಗೆ ಫರ್ಟಿಲೈಸೇಷನಿಗೆ ಆಗೋಕ್ಕೆ ನಾವು ಆಸ್ಪದ ಮಾಡಿಕೊಡ್ತೀವಿ. ದಟ್ ಮೀನ್ಸ್ ದಿಸ್ ವಿಲ್ ಆಲ್ಸೋ ಫಾರ್ಮ್ ಅ ಝೈಗೋಟ್, ದಿಸ್ ವಿಲ್ ಆಲ್ಸೋ ಫಾರ್ಮ್ ಅ ಝೈಗೋಟ್. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಫಾರ್ಮೇಷನ್ ಆಗಿರುವಂಥ ಝೈಗೋಟ್ ಒಳಗಡೆ ಮೈಟೋಕಾಂಡ್ರಿಯಲ್ DNA ಡಿಫೆಕ್ಟಿವ್ ಆಗಿದೆ, ವೇರಾಸ್ ಇಲ್ಲಿ ಡೋನರ್ ಒಳಗಡೆ ಫಾರ್ಮೇಷನ್ ಆಗಿರುವಂಥ ಏನಂತಾರೆ ಝೈಗೋಟ್ ಒಳಗಡೆ ಮೈಟೋಕಾಂಡ್ರಿಯಲ್ DNA ಇಟ್ ಈಸ್ ಇಂಟ್ಯಾಕ್ಟ್. ಓಕೆ, ಅದರೊಳಗಡೆ ಯಾವುದೇ ಥರದ ಡಿಫೆಕ್ಟ್ ಇಲ್ಲ. ಈಗ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಇರುವಂತಹ ಝೈಗೋಟದ ನ್ಯೂಕ್ಲಿಯಸನ್ನು ತೆಗೆದು ಇಲ್ಲಿರುವಂಥ ಝೈಗೋಟದ ನ್ಯೂಕ್ಲಿಯಸನ್ನು ಹೊರಗಡೆ ಹಾಕಿ ಇದರೊಳಗಡೆ ಇರುವಂಥ ಝೈಗೋಟದ ನ್ಯೂಕ್ಲಿಯಸನ್ನು ಇದರೊಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಸ್ ಇಟ್ ಕ್ಲಿಯರ್? ದಿಸ್ ಈಸ್ ಎ ವೆರಿ ವೆರಿ ಏನಂತಾರೆ ಸ್ಟ್ರೇಟ್ ಫಾರ್ವರ್ಡ್ ಪ್ರೊಸೀಜರ್ ಹೇಳೋಕ್ಕೆ. ಓಕೆ, ಹಾಗೆ ಮಾಡಿದಾಗ ಏನಾಗುತ್ತೆ, ಸೊ ನ್ಯೂಕ್ಲಿಯರ್ DNA ಫ್ರಮ್ ದಿ ಮದರ್ ಆ್ಯಂಡ್ ದಿ ಫಾದರ್ ಓಕೆ ವಿಲ್ ಬಿ ಇಂಟ್ಯಾಕ್ಟ್. ಓಕೆ, ಅದಕ್ಕೆ ಝೈಗೋಟ್ ಫಾರ್ಮೇಷನ್ ಆಗಿದೆ, ಸೊ ನ್ಯೂಕ್ಲಿಯರ್ DNAಗೆ ಯಾವುದೇ ಥರದ ಹಾರ್ಮ್ ಆಗಲ್ಲ. ಓಕೆ, ಬಟ್ ಚೇಂಜ್ ಆಗೋದು ಯಾವುದು, ಮೈಟೋಕಾಂಡ್ರಿಯಲ್ DNA ಆಫ್ ದಿ ಡೋನರ್ ವುಮನ್, ಅದೊಂದೇ ಚೇಂಜ್ ಆಗೋದು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಒಂದು ಕಪ್ಪಲಿದೆ, ಇನ್ನೊಂದು ಕಪ್ಪಲಿದೆ. ಇದು ಪೇಷಂಟ್ ಕಪ್ಪಲು, ಇದು ಡೋನರ್ ಕಪ್ಪಲು. ಈ ಪೇಷಂಟ್ ಕಪ್ಪಲು ಫರ್ಟಿಲೈಸೇಷನ್ ಆದ ತಕ್ಷಣ ಓಕೆ ಎಗ್ ಫಾರ್ಮೇಷನ್ ಆಗಿದೆ. ಓಕೆ, ಫರ್ಟಿಲೈಸ್ಡ್ ಎಗ್ ಫಾರ್ಮೇಷನ್ ಆಗಿದೆ. ಇಲ್ಲೂ ಕೂಡ ಫರ್ಟಿಲೈಸ್ಡ್ ಎಗ್ ಫಾರ್ಮೇಷನ್ ಆಗಿದೆ. ಓಕೆ, ಇದೊಂದು ಕಪ್ಪಲು, ಇದೊಂದು ಕಪ್ಪಲು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೂ ಫರ್ಟಿಲೈಸ್ಡ್ ಎಗ್ ಫಾರ್ಮೇಷನ್ ಆಗಿದೆ, ಇಲ್ಲೂ ಫರ್ಟಿಲೈಸ್ಡ್ ಎಗ್ ಫಾರ್ಮೇಷನ್ ಆಗಿದೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಎಗ್ಗು ದಿಸ್ ಪರ್ಟಿಕ್ಯುಲರ್ ಎಗ್ ಓಕೆ ಸಾರಿ ದಿಸ್ ಪರ್ಟಿಕ್ಯುಲರ್ ಝೈಗೋಟ್ ಓಕೆ ಇಟ್ ಈಸ್ ಡಿಫೆಕ್ಟಿವ್. ಯಾಕೆ? ಬಿಕಾಸ್ ಇಟ್ ಹ್ಯಾಸ್ ಡಿಫೆಕ್ಟಿವ್ ಮೈಟೋಕಾಂಡ್ರಿಯಾ, ವೇರಾಸ್ ದಿಸ್ ಪರ್ಟಿಕ್ಯುಲರ್ ಝೈಗೋಟ್ ಓಕೆ ಇಟ್ ಈಸ್ ಹ್ಯಾವಿಂಗ್ ಅ ವೆರಿ ಏನಂತಾರೆ ಗುಡ್ ಮೈಟೋಕಾಂಡ್ರಿಯಾ, ಡಿಫೆಕ್ಟಿವ್ ಆಗಿಲ್ಲ ಮೈಟೋಕಾಂಡ್ರಿಯಾ. ಸೊ ಆ ಕಂಡೀಷನ್ ಒಳಗಡೆ ಏನು ಮಾಡ್ತೀವಿ ಅಂತಂದರೆ ಇದರೊಳಗಡೆ ಇರುವಂಥ ನ್ಯೂಕ್ಲಿಯಸನ್ನು ಹೊರಗಡೆ ತೆಗೆದು ಇದರೊಳಗಡೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆವಾಗ ನಮಗೆ ಸಪ್ರೇಟಾಗಿ ಒಂದು ಬೇಬಿ ಡೆವಲಪ್ ಆಗುತ್ತಲ್ಲ, that is very very healthy. It is devoid of any mitochondrial disease. Okay, yeah, let's move ahead. Coming to the legal status. Okay, so 2015 ಒಳಗಡೆ ಏನಾಯಿತು ಅಂತಂದರೆ UK legalized MRT, that is your mitochondrial replacement therapy. Okay, coming to ಇಂಡಿಯಾ ಒಳಗಡೆ ಯಾವುದೇ ಥರದ ರೂಲ್ಸ್ ಇಲ್ಲ, ಆ್ಯಕ್ಟ್ಸ್ ಇಲ್ಲ ಟು ರೆಗ್ಯುಲೇಟ್ MRT. ಓಕೆ, ಬಟ್ ಇಫ್ ವಿ ಆರ್ ಸಪೋಸ್ ಟು ಡೂ ಇಟ್ ಇನ್ ದಿ ಫ್ಯೂಚರ್ ಓಕೆ ಈವನ್ ಫಾರ್ ಟೆಸ್ಟಿಂಗ್ ಪರ್ಪಸ್ ಮಾಡಬೇಕಂದ್ರೂ ಕೂಡ 3 ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ವಿಚ್ ವಿ ಕ್ಯಾನ್ ಫಾಲೋ. ಒಂದು ICMR ಗೈಡ್ಲೈನ್ಸ್ ಇದೆ, ನೆಕ್ಸ್ಟು ART ಆ್ಯಕ್ಟ್ ಇದೆ, ದಟ್ ಈಸ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಆ್ಯಕ್ಟ್. ಓಕೆ, ಕೆಳಗಡೆ ಕೊಟ್ಟಿದ್ದೀನಿ ಓದ್ಕೋಬೋದು. ಆ್ಯಂಡ್ ಥರ್ಡ್ ಈಸ್ ಯುವರ್ ಸರೋಗಸಿ ಆ್ಯಕ್ಟ್. ಓಕೆ, ಸರೋಗಸಿ ಈಸ್ ಆಲ್ ಟುಗೆದರ್ ಎ ಡಿಫ್ರೆಂಟ್ ಟಾಪಿಕ್, ಅದನ್ನು ನಾವು ಮುಂದೆ ಯಾವತ್ತಾದರೂ ಮಾತಾಡೋಣ, ಅದನ್ನು ಡಿಸ್ಕಸ್ ಮಾಡೋಣ. ಬಟ್ ನೆನ್ಪಿಟ್ಕೊಳ್ಳೋದೇನಪ್ಪ ಅಂದರೆ ಈ 3 ರೂಲ್ಸ್ ಒಳಗಡೆ ವಿ ಕ್ಯಾನ್ ಕಂಡಕ್ಟ್ ಯುವರ್ MRT. ಓಕೆ, ಬಟ್ ರೈಟ್ ನೌ ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್ ಇನ್ ಇಂಡಿಯಾ. ಓಕೆ, ಇಂಡಿಯಾ ಒಳಗಡೆ ಮಾಡೋಕ್ಕೆ ಅಲೌಡ್ ಇಲ್ಲ. ಓಕೆ, ಕಮಿಂಗ್ ಟು ದಿ ವೇ ಫಾರ್ವರ್ಡ್, ಯಾವತ್ತೂ ಇಲ್ಲಿಗಲ್ಲೇ ಇಡಬೇಕಾ ಇದನ್ನು, ಮಾಡೋದು ಬೇಕೋ ಬೇಡವೋ ಅನ್ನೋದಕ್ಕೆ ದೇರ್ ಈಸ್ ಅ ರೀಸನ್ ಹಿಯರ್. ಫಸ್ಟು ಇಂಡಿಯಾ ಒಳಗಡೆ ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಮಾಡಬಾರ್ದು ಅನ್ನೋದಕ್ಕೆ ನಮಗೆ ತುಂಬ ಡಿಲೆಮಾಸ್ ಇದೆ. ಬಟ್ ಹೌ ವಿಲ್ ಬಿ ಹ್ಯಾಂಡಲ್ ಇಟ್? ವಿ ಶುಡ್ ಹ್ಯಾಂಡಲ್ ಇಟ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಮಾಡಬೇಕಾಗಿರೋದೇನು, ಒಂದು ಬಯೋಎಥಿಕ್ಸ್ ಅಥಾರಿಟಿಯನ್ನು ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಬಯೋಎಥಿಕ್ಸ್ ಅಥಾರಿಟಿ ಎದಕ್ಕೆ ಬೇಕು ಅಂತ ಅಂದರೆ ಟು ಎಥಿಕಲಿ ಡಿಟರ್ಮೈನ್ ವೆದರ್ ದಿಸ್ ಈಸ್ ರಿಕ್ವೈರ್ಡ್ ಫಾರ್ ದಿ ಪ್ರೆಸೆಂಟ್ ಲೆವೆಲ್ ಆಫ್ ದಿ ಸೊಸೈಟಿ ಆರ್ ನಾಟ್. ಓಕೆ,
ಈ ಸೊಸೈಟಿ ಒಳಗಡೆ ಇದನ್ನ ಎಸ್ಟಾಬ್ಲಿಷ್ ಮಾಡಿದರೆ ಮುಂದೆ ಬರುವಂಥ ನಮ್ಮ ಏನಂತಾರೆ ಪ್ರೊಜೆನಿಗೆ ಅಥವಾ ಫ್ಯೂಚರ್ ಜನ್ರೇಷನ್ಸಿಗೆ ಇದೇನಾದರೂ ಪ್ರಾಬ್ಲಮ್ಸನ್ನು ಮಾಡುತ್ತಾ ಅಂತ ನೋಡೋಕ್ಕೆ ಫಸ್ಟ್ ವಿ ಹ್ಯಾವ್ ಟು ಸೆಟ್ ಅಪ್ ಅ ಬಯೋಎಥಿಕ್ಸ್ ಅಥಾರಿಟಿ. ಅದನ್ನು ICMR ಆದರೂ ಮಾಡಲಿ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆದರೂ ಮಾಡಲಿ, ಯಾರಾದರೂ ಮಾಡಲಿ, ಬಟ್ ಅದನ್ನು ಎಸ್ಟಾಬ್ಲಿಷ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ನೆಕ್ಸ್ಟು, ಸದ್ಯಕ್ಕೆ ನಮ್ಮ ಹತ್ರ ಯಾವುದೇ ಥರದ ಆ್ಯಕ್ಟ್ಸ್ ಇಲ್ಲ, ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ ಟು ರೆಗ್ಯುಲೇಟ್ ದಿಸ್ ಪರ್ಟಿಕ್ಯುಲರ್ MRT. ಸೊ ಹಾಗಾಗಿ ವಿ ಶುಡ್ ಇನಿಷಿಯೇಟ್ ಸರ್ಟನ್ ಲೀಗಲ್ ಅಮೆಂಡ್ಮೆಂಟ್ಸ್, ಓಕೆ, ಇನ್ ದಿ ART, ದಟ್ ಈಸ್ ಯುವರ್ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಆ್ಯಕ್ಟ್. ಓಕೆ, ಅದರೊಳಗಾದರೂ ಮಾಡಲಿ ಅಥವಾ ಸಪ್ರೇಟಾಗಿ ನಿಮ್ಮ MRTಗೆ ಒಂದು ಸಪ್ರೇಟಾಗಿ ಆ್ಯಕ್ಟ್ ಅನ್ನಾದರೂ ತರಲಿ, ಏನಾದರೂ ಮಾಡಲಿ, ಆದರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಕ್ಕೆ ಎಸ್ಟಾಬ್ಲಿಷ್ ಆಗೋದು ತುಂಬ ತುಂಬ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು, ಇಂಡಿಯಾ ಒಂದೇ ದಿಕ್ಕಲ್ಲಿ ಹೋಗೋದು ತುಂಬ ಪ್ರಾಬ್ಲಮೆಟಿಕ್ ಆಗುತ್ತೆ. ಓಕೆ, ದಟ್ ಮೀನ್ಸ್ ಎಥಿಕ್ಸ್ ಪರ್ಪಸನ್ನೇ ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂತ ಅಂದರೆ ಸೈನ್ಸ್ ಡೆವಲಪ್ ಆಗೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ವಿ ಶುಡ್ ಬ್ಯಾಲೆನ್ಸ್ ಬೋತ್ ದಿ ಎಥಿಕಲ್ ಪರ್ಸ್ಪೆಕ್ಟಿವ್ ಆಸ್ ವೆಲ್ ಆಸ್ ಸೈನ್ಸ್. ಓಕೆ, ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಇನೋವೇಷನ್ನಿಗೆ ಒಂದು ಮೀನಿಂಗ್ ಸಿಗುತ್ತೆ. ಸೊ ಇಂಡಿಯಾ ಮಸ್ಟ್ ಬ್ಯಾಲೆನ್ಸ್ ಇನೋವೇಷನ್ ವಿತ್ ಎಥಿಕ್ಸ್. Is it clear? So these are the 3 way forwards which you can give in an answer with respect to your MRT. I hope you understood all the things which we have discussed here. If you have any doubts, do let me know in the comment section below.